ಶರಣಾರ್ಥಿಮ್ಮ. ಮಾಟ ಮಂತ್ರದಿಂದ ಆಗುವಂಥ ತೊಂದರೆಗಳನ್ನು ಹೇಗೆ ಗುರುತಿಸೋದು ಗುರುಗಳೇ? ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಒಳ್ಳೆಯ ಪ್ರಶ್ನೆ ಕೇಳಿದೆ. ಇವತ್ತು ನಮ್ಮ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಒಂದು ವರಮಹಾಲಕ್ಷ್ಮಿ ಪ್ರಯುಕ್ತವಾಗಿ ನನ್ನೆಲ್ಲ ಸದ್ಭಕ್ತರು ಕೂಡ ಕೂಡ್ಕೊಂಡು ಕೆಲವು ಅವ್ರಿಗಿರ್ತಕ್ಕಂಥ ಅನೇಕ ಗೊಂದಲಗಳನ್ನು, ಸಮಸ್ಯೆಗಿರ್ತಕ್ಕಂಥ ಗೊಂದಲಗಳನ್ನು ಅವರು ಕೂಡ ಅನುಭವಿಸಿರ್ತಾರೆ. ಆ ರೀತಿಯಾದಂತಹ ಗೊಂದಲಗಳನ್ನು, ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಮತ್ತು ಅದನ್ನು ಹೇಗೆ ಗುರುತಿಸ್ಬೋದು ಅನ್ನುವಂಥದ್ದನ್ನು ಕೆಲವು ನನ್ನ ಭಕ್ತರುಗಳು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಮಾಟ ಮಂತ್ರ ಅಥವಾ ವಾಮಾಚಾರಿಕ ಅಥವಾ ಕೈ ಚಳಕ ಅಥವಾ ಏನೋ ಒಂದು ಕೆಟ್ಟದ್ದನ್ನು ಮಾಡತಕ್ಕಂಥದ್ದು, ಒಂದು ಕುಟುಂಬ ಚೆನ್ನಾಗಿದೆ ಅಂತಂದರೆ ಆ ಕುಟುಂಬವನ್ನು ಹಾಳು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ತೊಡಗುವಂಥದ್ದು, ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಅವ್ರನ್ನ ದೂರ ಮಾಡುವಂಥದ್ದು, ಮತ್ತು ಅವರು ಒಳ್ಳೆಯ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಚೆನ್ನಾಗಿ ಉತ್ತಮವಾಗಿ ಬಾಳ್ವೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ವ್ಯಾಪಾರನ ಇದ್ದಕ್ಕಿದ್ದಂಗೆ ಕುಸೆ ಬಿದ್ದು ಹೋಗ್ಬಿಡ್ಬೇಕು, ಆ ವ್ಯಾಪಾರ ವ್ಯವಹಾರ ನಿಂತು ಹೋಗ್ಬಿಡ್ಬೇಕು. ಆ ಭೂಮಿಯಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ ಅಂತಂದರೆ ಆ ಬೆಳೆ ಇದ್ದಕ್ಕಿದ್ದಂಗೆ ನಾಶವಾಗಿ ಮಾಡುವಂಥದ್ದು, ಅಥವಾ ಒಂದು ಮಠ ಮಂದಿರವನ್ನು ಚೆನ್ನಾಗಿ ನಡೆಸ್ತಾ ಇದ್ದರೆ ಆ ಮಠ ಮಂದಿರಕ್ಕೆ ಇದ್ದಕ್ಕಿದ್ದಂಗೆ ಬರಬಾರದ ಸಮಸ್ಯೆಗಳು ಬರೋ ಹಾಗೆ ಮಾಡುವಂಥದ್ದು, ಮತ್ತು ಒಳ್ಳೆ ಫ್ಯಾಕ್ಟ್ರಿ, ಉದ್ಯೋಗ ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು, ಕಾರ್ಖಾನೆಗಳನ್ನು ಚೆನ್ನಾಗಿ ನಡೆಸ್ತಾ ಇದ್ದರೆ ಇದ್ದಕ್ಕಿದ್ದಂಗೆ ಆ ಕಾರ್ಖಾನೆಗಳಲ್ಲಿ ಜನನೇ ಇಲ್ದಂಗೆ ಮಾಡುವಂಥದ್ದು, ವರ್ಕರ್ಸ್ನೇ ಇಲ್ದಂಗೆ ಮಾಡುವಂಥದ್ದು. ಇದೆಲ್ಲದೂ ಕೂಡ ಏನೋ ಒಂದು ಮುನ್ಸೂಚನೆಯನ್ನು ತೋರಿಸುತ್ತೆ. ಏನು ಮುನ್ಸೂಚನೆಯನ್ನು ತೋರಿಸುತ್ತೆ ಅಂತಂದರೆ, ಆವಾಗ ಆಗ್ತಕ್ಕಂಥ ಅನುಭವ ಹೇಗಪ್ಪ ಇರುತ್ತೆ ಅಂತಂದರೆ, ನಮಗೆ ಏನೋ ಆಗ್ತಾಯಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕಿದ್ದಂಗೆ ಒಬ್ಬ ಮನುಷ್ಯ ತುಂಬ ಆರೋಗ್ಯವಾಗಿರ್ತಾನೆ, ಅನಾರೋಗ್ಯಕ್ಕೆ ಒಳಗಾಗ್ಬಿಡ್ತಾನೆ. ಏನು ಕೈಕಾಲು ಹೊಡ್ತಾ ಬರೋದು, ಕಾಲು ಸೋಲು ಬರೋದು, ಕೈ ಸೋಲು ಬರುವಂಥದ್ದು, ಸೋಲು ಸುಸ್ತಾಗ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದ ಮನುಷ್ಯ ಒಂಥರ ಸೋಂಬೇರಿತನಕ್ಕೆ ಒಳಗಾಗುವಂಥದ್ದು, ಕೈಕಾಲು ಹೊಡ್ತಾ ಹೊಟ್ಟೆ ನೋವು, ತಲೆಬಾದಿ ಸಮಸ್ಯೆಗಳು ಶುರುವಾಗುವಂಥದ್ದು, ಇದಕ್ಕಿದ್ದಂಗೆ ಎದೆನೋವು ಶುರುವಾಗುವಂಥದ್ದು, ಮತ್ತು ಚೆನ್ನಾಗಿದ್ದ ಮನುಷ್ಯ ಇದಕ್ಕಿದ್ದಂಗೆ ಹುಚ್ಚು ನಂಗೆ ಆಡೋಕ್ಕೆ ಶುರುವಾಗುವಂಥದ್ದು, ಏನಾಯ್ತು ಏನು ಹೋಯ್ತು ಅನ್ನೋವಂಥದ್ದೇ ಗೊತ್ತೇ ಆಗಲ್ಲ. ಆಮೇಲೆ ಚೆನ್ನಾಗಿ ಕುಟುಂಬ ಚೆನ್ನಾಗಿ ನಡೀತಿರುತ್ತೆ, ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತಾನೆ, ಆ ಬಿಸ್ನೆಸ್ಸೇ ಬಿದ್ದು ಹೋಗ್ಬಿಡೋದು, ಇದಕ್ಕಿದ್ದಂಗೆ ಸಾಲಗಾರದ ಸಮಸ್ಯೆಗೆ ಸಾಲ ಆಗೋಂಥ ಒಂದು ದೊಡ್ಡ ಸಮಸ್ಯೆಗೆ ಈಡಾಗುವಂಥದ್ದು. ಇದೆಲ್ಲದನ್ನು ನಾವು ಗಮನಿಸಿದಾಗ ಯಾರೋ ಏನೋ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಏನೋ ಕೆಡುಕು ಮಾಡಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮುನ್ಸೂಚನೆ ಈಸಿಯಾಗಿ ತಿಳ್ಕೋಬಹುದು. ಅಂತಹ ಒಂದು ಕೆಡುಕು, ಈ ರೀತಿಯಾದಂಥ ಹೇಳಿದಂಥ ಪ್ರಕ್ರಿಯೆಗಳು ನಿಮ್ಮೊಳಗೆ ಆಗ್ತಾಗಿದ್ದರೆ, ನಿಮ್ಮೊಳಗೆ ನಡೀತಾ ಇದ್ದರೆ ಕೂಡಲೇ ಶ್ರೀ ರುದ್ರಕಾಳಿಪೀಠಂ ಅನ್ನುವಂಥದ್ದೊಂದು ದೊಡ್ಡಮಾರಪನಹಳ್ಳಿ ಗೇಟು, ತಿಟ್ಟೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ನೇರವಾಗಿ ಆ ತಾಯಿ ಬರವಣಿಗೆ ರೂಪದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥದ್ದು, ತಡೆ ನಿವಾರಣೆಯನ್ನು ಮಾಡಿ ಆ ಸಮಸ್ಯೆಗಳಿಗೆ ಪೂರ್ಣವಾದಂಥ ಪರಿಹಾರವನ್ನು ಕೊಟ್ಟುವಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಶ್ರೀ ರುದ್ರಕಾಳಿಪೀಠಂ ಆಗಿರುತ್ತೆ. ಆ ಮಗಳು ಒಂದು ಒಳ್ಳೆಯ ಪ್ರಶ್ನೆ, ಆ ಪ್ರಶ್ನೆಗೆ ನಮ್ಮೊಳಗೆ ಏನೆಲ್ಲ ಬದಲಾವಣೆಗಳು ಇದಕ್ಕಿದ್ದಂಗೆ ಬದಲಾವಣೆಗಳು ಆಗ ಶುರುವಾದರೆ ನೀವು ಕೂಡಲೇ ತಿಳ್ಕೋಬೇಕು, ಯಾವುದು ಏನೋ ನಮಗೆ ಆಗದಿದ್ದಂಥವ್ರು ಏನೋ ಕೈ ಚಳಕ ಮಾಡಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಂಡುಕೋಬೇಕು ಅಂತ ಬನ್ನಿ ಕ್ಷೇತ್ರಕ್ಕೆ ನಮ್ಮೊಂದು ಬರವಣಿಗೆ ರೂಪದಲ್ಲಿ ನಿಮ್ಗೆ ಏನಾಗಿದೆ, ಎಂತಾಗಿದೆ, ಯಾರು ಕೆಡುಕು ಮಾಡಿದ್ದಾರೆ, ಏನಾಗ್ತಾ ಇದೆ ಅನ್ನುವಂಥದ್ದರ ಮುನ್ಸೂಚನೆಯನ್ನು ಆ ತಾಯಿ ತಿಳಿಸ್ಕೊಡುವಂಥದ್ದು ಭಾಳ ವಿಶೇಷ. ಮತ್ತು ಪರಿಹಾರವನ್ನು ಕೂಡ ಕೊಟ್ಟು ಕಳಿಸ್ತಕ್ಕಂಥದ್ದು ಮಹಾಕ್ಷೇತ್ರ ಇದಾಗಿದೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶರಣಾರ್ಥಿ. ಎರಡನೇ ಪ್ರಶ್ನೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು, ಯಾವಾಗ ಯಾಕೆ ಮಾಡಿಸಿದ್ರು ಅನ್ನೋದನ್ನು ಯಾವ ರೀತಿ ಕಂಡುಹಿಡಿಬೋದು ಗುರುಗಳು? ಒಳ್ಳೆಯ ಪ್ರಶ್ನೆ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ನಿಮ್ಮೆಲ್ಲರಿಗೂ ಮಹಾಗುರು ವೀರಭದ್ರೇಶ್ವರ ರುದ್ರಕಾಳಮ್ಮನವರು ಒಳ್ಳೆಯದನ್ನು ಮಾಡಲಿ. ಮಗು ಒಂದು ಪ್ರಶ್ನೆ ಕೇಳಿದೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು, ಮತ್ತು ಅದನ್ನು ಯಾವಾಗ ಹೇಗೆ ಮಾಡಿಸ್ತಾರೆ, ಯಾಕೆ ಮಾಡಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ನಾವು ಕೊಡಕ್ಕೆ ನಿಂತ್ಕೊಂಡಾಗ, ಬ್ಲ್ಯಾಕ್ ಮ್ಯಾಜಿಕ್ಕನ್ನು, ಕೈ ಚಳಕವನ್ನು, ವಾಮಾಚಾರಿಕವನ್ನು ಮಾಡಿಸೋದಕ್ಕೆ ಕಾರಣನೇ ಬೇಕಿಲ್ಲ. ಮನಸ್ಸಿನೊಳಗೆ ಅಸೂಯೆ ಇದ್ದರೆ ಸಾಕು, ಅವ್ನು ಹಾಳು ಮಾಡಿಬಿಡ್ಬೇಕು, ಆ ಕುಟುಂಬ ಹಾಳು ಮಾಡಿಬಿಡ್ಬೇಕು, ಆ ಫ್ಯಾಕ್ಟ್ರಿ ನಿಲ್ಲಿಸ್ಬೇಕು, ಆ ಕೈಗಾರಿಕೆ ನಿಲ್ಲಿಸ್ಬೇಕು, ಆ ಹೋಟ್ಲುದ್ಯಮ ಚೆನ್ನಾಗಿ ನಡೀತಾ ಇತ್ತಾ ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋ ಅಂಥದ್ದು ಮನಸ್ಸಿನೊಳಗೆ ಅಸೂಯೆ ಹುಟ್ಟಿದರೆ ಸಾಕು. ಅಥವಾ ನೀವು ಯಾರಿಗಾರು ಸಹಾಯ ಮಾಡಿರ್ತೀರಿ, ಅವನ್ನ
ಏನೋ ದಿಕ್ಕಿಲ್ದಲ್ಲೇ ತಿರುಗ್ತಾ ಇರ್ತಾನೆ. ಅವನು ಕರ್ಕೊಂಬಂದು ನಿಮ್ಮದೇ ಆದಂಥ ಉದ್ಯೋಗವನ್ನು ಕಲಿಸಿರ್ತೀರಿ, ನಿಮ್ಮನೇಲೆ ಊಟಕ್ಕೆ ಹಾಕಿರ್ತೀರಿ, ನಿಮ್ಮಲ್ಲೇ ಅನ್ನಕ್ಕೆ ಹಾಕಿರ್ತೀರಿ, ಅವನ್ನ ಸಾಕಿ ಸಲವಿರ್ತೀರ. ಅವನಿಂದ ಸಹಾಯ ಆಗುತ್ತೆ. ನಾಳೆ ದಿವಸ ಇವನು ಒಳ್ಳೆಯ ವ್ಯಕ್ತಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಯಾಕಪ್ಪ ಅಂತಂದರೆ ಯಾರಿಗೆ ನಾವು ಊಟಕ್ಕೆ ಹಾಕಿ ಅವನು ಹಸುವಿದಾನೆ, ಅವ್ನು ಊಟಕ್ಕೆ ಹಾಕಿ ಬಟ್ಟೆ ಕೊಟ್ಟು ಅವನನ್ನು ಸಾಕಿ ಸಲವಿ ಒಂದು ಉದ್ಯೋಗಕ್ಕೆ ಮಾಡಿ ನಿಲ್ಲಿಸಿದಾಗ ಅವನು ನಮಗೆ ಸಹಾಯ ಮಾಡಲ್ಲ. ನಮಗೆ ಮಾಡೋ ಅಂಥದ್ದೇ ಅವನು ಕೈ ಚಳಕ, ನಮಗೆ ಮಾಡ್ತಕ್ಕಂಥದ್ದೇ ವಾಮಾಚಾರಿಕ. ಯಾಕಪ್ಪ ಅಂತಂದರೆ ಇವತ್ತಿನ ಕಲಿ ಮಹಿಮೆ ಅದು, ಏನು ಮಾಡೋಕ್ಕಾಗಲ್ಲ. ಯಾರನ್ನ ಸಾಕಿ ಯಾರನ್ನ ಉದ್ಧಾರ ಮಾಡಿರ್ತೀರೋ ಅವರಿಂದಲೇ ನಮಗೆ ತೊಂದರೆ ತಾಪತ್ರೆಗಳು ಆಗ್ತಕ್ಕಂಥದ್ದು. ಜಸ್ಟ್ ಒಂದು ಸಾಲ ಕೊಟ್ಟು ನೋಡಿ, ಒಂದು 50,000 ರೂಪಾಯಿ ಸಾಲ ಕೊಟ್ಟು ನೋಡಿ ಯಾರಿಗಾರು, ಇವನು ನಾಳೆ ದಿವಸ ನಮ್ಮ ಕಷ್ಟಕ್ಕಾಗ್ತಾನೆ ಅಂತ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮಗೆ ನೀವು ಕಷ್ಟದಲ್ಲಿದ್ದಾಗ ತಿಳ್ಕೊಳ್ಳೋವಂಥದ್ದು, ನೀವು ಕಷ್ಟದಲ್ಲಿದ್ದಾಗ ನಿಮ್ಮನ್ನು ಆ ಹಣ ರೂಪದಲ್ಲಿ ಕೊಟ್ಟು ನಮ್ಮನ್ನು ಕಾಪಾಡಿದಾರಪ್ಪ, ಇವರು ಕೂಡ ಆ ಕಷ್ಟದಲ್ಲಿದ್ದಾರೆ, ಅವರು ಕೂಡ ಕಾಪಾಡಬೇಕು ಅನ್ನೋವಂಥ ಉದ್ದೇಶ. ಒಬ್ರಿಗೂ ಈಗ 100ರಲ್ಲಿ 99 ಜನ ಹಾಗೆ ಆಗಿದ್ದಾರೆ. ಕೊಡಕ್ಕೆ ಇಂದು ಮುಂದೆ ನಾವು ಕಷ್ಟದಲ್ಲಿದ್ದು ಬೇಡಬೇಕು ಅವ್ರನ್ನ ಕೊಟ್ಟು ಅಂಥ ಒಂದು ಪರಿಸ್ಥಿತಿ ತಲುಪಿ ಆಗೋಗಿದೆ. ಹಾಗಾಗಿ 50,000 ರೂಪಾಯಿ ಕೊಟ್ಟು, ಕೇವಲ 50,000 ರೂಪಾಯಿ ಕೊಟ್ಟು 2 ಸರಿ ಕೇಳಿ, 3ನೇ ಸರಿಗೆ ಯಾವ್ದಾದ್ರು ದೇವ್ರಿಗೋ ದಿಂಡ್ರಿಗೋ ಯಾರಿಗೋ ಮಾಂತ್ರಿಕಂತಕ ಹೋಗಿ ಅವನು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಬಾಗಿಲಿಗೆ ಬರಬಾರ್ದು ಗುರುವೆ, ಆ ರೀತಿಯಾಗಿ ಕಟ್ಟಿ ನಿಲ್ಲಿಸುವಂಥದ್ದು, ಆ ರೀತಿಯಾಗಿ ಮೋಸವನ್ನು ಮಾಡ್ತಕ್ಕಂಥದ್ದು. ಹೀಗೆ ಯಾರು ಯಾವಾಗ ಯಾರನ್ನ ಹೇಗೆ ಗುರಿ ಇಟ್ಟು ಹೊಡಿತಾರೆ ಅನ್ನೋಂಥದ್ದೇ ಗೊತ್ತಾಗಲ್ಲ. ಅಂಥ ಪರಿಸ್ಥಿತಿಗೆ ಈ ಜಗತ್ತು ತಲುಪಿ ಆಗೋಗಿದೆ. ಹಾಗಾಗಿ ಈ ರೀತಿಯಾಗಿ ಯಾರಿಗಾರು ದಾನ ಮಾಡಬೇಕು, ಯಾರಿಗಾರು ಕೊಡಬೇಕು, ಯಾರಿಗಾರು ಇಡಬೇಕು ಅಂತಂದರೆ ನೀವು ಗುರಿ ಇಟ್ಟು ಮಾತ್ರ ಕೊಡಬೇಡಿ. ನನಗೇನು ಕೊಡಬೇಡ ಕಣಪ್ಪ, ತಗ ನೀನು ಬದುಕೆ ಮುಡು ಅಂತ ಕೊಟ್ಬಿಡಿ ಬಿಟ್ಟರೆ ನಾಳೆ ದಿವಸ ಅವನು ನಮಗೆ ಸಹಾಯ ಮಾಡ್ತಾನೆ ಅಂತ ಮಾತ್ರ ಕೊಡೋಕೆ ಹೋಗಬೇಡಿ. ಅವನಿಂದ ಸಹಾಯ ಆಗಲ್ಲ. ಯಾರನ್ನ ಸಾಕಿ ನೀವು ಉದ್ಧಾರ ಮಾಡಿ ಬೆಳೆಸಿರ್ತೀರೋ ಅವನಿಂದಲೇ ಕೆಡಕಾಗ್ತಕ್ಕಂಥದ್ದು. ಹಾಗಾಗಿ ನಮ್ಗೆ ಯಾರು ಏನಾದ್ರು ಕೆಡಕು ಮಾಡಿ ಆಟ ಆಡಿಸ್ತಾರೆ ಅಂದರೆ ನಾವು ಸಹಾಯ ಮಾಡಿರೋದೇ ಆಗಿರ್ತಾರೆ. ಆ ರೀತಿಯಾದಂಥ ಕೆಡಕಿನಿಂದ ನಿಮ್ಮ ಸಮಸ್ಯೆಗಳು ಅತಿಯಾದಲ್ಲಿ ಬನ್ನಿ ಶ್ರೀ ರುದ್ರಕಾಳಿ ಪೀಠಕ್ಕೆ ಬಂದು ಅಮ್ಮನವ್ರನ್ನ ಪ್ರಶ್ನೆ ಮಾಡಿ, ಸ್ವಾಮಿ ಏನೋ ಆಗ್ತಾಯಿದೆ, ನಮಗೇನು ಗೊತ್ತಾಗ್ತಾ ಇಲ್ಲ, ಏನೋ ಒಂಥರ ಮಂಕುಕವದಂಗೆ ಆಗ್ತಾಯಿದೆ, ನಮ್ಗೆ ಏನೂ ದಾರಿ ತೋರಿಸ್ತಾ ಇಲ್ಲ ಅಂದರೆ ಆ ದಾರಿ ತೋರಿಸ್ತಕ್ಕಂಥ ತಾಯಿ ಯಾರು ಇದ್ದರೆ ತಾಯಿ ಭದ್ರಕಾಳಮ್ಮನವರಾಗಿರ್ತಾರೆ. ಬನ್ನಿ ಕ್ಷೇತ್ರಕ್ಕೆ, ಆ ತಾಯಿ ಮಾರ್ಗದರ್ಶನ ಪಡ್ಕೊಳ್ಳಿ. ಶುಕ್ರವಾರ ಮತ್ತು ಭಾನುವಾರ ಬಹಳ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳಿರುತ್ತೆ. ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಯಲ್ಲಿ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಶತ್ರು ನಿಗ್ರಹ ಹೋಮ ಅಂತೇಳಿ ಶ್ರೀ ಭದ್ರಕಾಳಮ್ಮನವ್ರದ್ದು 1,00,000 ಬೀಜಾಕ್ಷರಿಯನ್ನು ಉಚ್ಚಾರಣೆ ಮಾಡ್ತೀವಿ. ಆ 1,00,000 ಬೀಜಾಕ್ಷರಿಯ ಸಮೇತವಾಗಿ ಹೋಮ ನಡೀತಕ್ಕಂಥ ಒಂದು ಮಹಾಕ್ಷೇತ್ರ ಇದಾಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಸಾಕಪ್ಪ. ಮತ್ತೊಂದು ಪ್ರಶ್ನೆ, ಶತ್ರು ವಿಗ್ರಹ ಯಾವಾಗ ಹೇಗೆ ಮಾಡಬೇಕು? ಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಪೂಜೆ ವಿಶೇಷ ಏನು ಗುರುಗಳೇ? ಶರಣಾರ್ಥಿ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ, ಇವತ್ತು ನನ್ನ ಭಕ್ತ ಸಮೂಹ ಏನಿದೆ ಅವರೊಳಗಿರ್ತಕ್ಕಂಥ ಅನೇಕ ಡೌಟ್ಗಳನ್ನು ನನ್ನ ಹತ್ರ ಪ್ರಶ್ನೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಶತ್ರು ನಿಗ್ರಹ ಹೋಮವನ್ನು ಕ್ಷೇತ್ರದಲ್ಲಿ ಯಾವಾಗ ನಡೆಯುತ್ತೆ, ಅದನ್ನು ಮನೆಯಲ್ಲಿ ಮಾಡಿಸ್ಬೋದಾ, ಹೇಗೆ ಮಾಡಬೇಕು, ಇದರಿಂದ ನಮಗಿರ್ತಕ್ಕಂಥ ಶತ್ರು ವ್ಯಾಧಿತ್ವ ನಿವಾರಣೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ತಾಯಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮಹಾಕಾಳಿ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಶತ್ರು ನಿಗ್ರಹ ಹೋಮವನ್ನು ಯಾರಿಗೆ ಶತ್ರು ವ್ಯಾಧಿತ್ವ ಇರ್ತದೆ, ಶತ್ರು ವ್ಯಾಧಿತ್ವ ಅಂತಂದರೆ ಇಷ್ಟೇ, ನಾನು ಹೋದ ಎಪಿಸೋಡಲ್ಲಿ ಹೇಳಿದೆ, ಯಾರಿಗೆ ನಾವು ಸಹಾಯವನ್ನು ಮಾಡಿರ್ತೀವಿ ಅಥವಾ ನಾವು ಚೆನ್ನಾಗಿ ಬದುಕ್ತಾ ಇದ್ದರೆ ಆ ಬದುಕನ್ನು ಸಹಿಸ್ಕೊಳ್ಳೋಕ್ಕೆ ಯಾರಿಗಾಗಲ್ಲ, ಅವರೆಲ್ಲರೂ ಕೂಡ ನಮ್ಮನ್ನು ಶತ್ರುವಿನ ರೀತಿಯಲ್ಲೇ ನೋಡಿರ್ತಾರೆ, ಅಸೂಯೆಯನ್ನು ಪಟ್ಟು ನೋಡಿರ್ತಾರೆ, ಅಸೂಯೆಯನ್ನು ಮಾಡ್ತಿರ್ತಾರೆ. ನಮ್ಮ ಮಕ್ಕಳು ಓದ್ತಾ ಇದ್ದರೆ ಸಹಿಸಲ್ಲ, ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿದರೂ ಕೂಡ ಸಹಿಸಲ್ಲ, ನಮ್ಮ ಮಕ್ಕಳು ಒಂದು ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದರೆ ಸಹಿಸಲ್ಲ, ಅಥವಾ ನಾವು ಯಾವುದೋ ಒಂದು ವೆಹಿಕಲ್ ತರ್ತೀವಿ ಆ ವೆಹಿಕಲ್ಗೂ ಸಹಿಸಲ್ಲ, ಅಥವಾ ನಾವೇನು ಯಾರಿಗೂ ತೊಂದರೆ ಮಾಡ್ದಂಗೆ ಒಳ್ಳೆ ನಡೆ ನುಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೂ ಕೂಡ ಅದನ್ನು ಕೂಡ ಸಹಿಸಲ್ಲ. ಈ ರೀತಿಯಾದಂತಹ ಶತ್ರು ವ್ಯಾಧಿತ್ವ ಹುಟ್ಟುತ್ತೆ. ಅಂದರೆ ಈ ಶತ್ರು ವ್ಯಾಧಿತ್ವ ಒಂದು ಕ್ಷೇತ್ರದಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಶತ್ರು ವ್ಯಾಧಿತ್ವ ಉಂಟು. ಆ ಶತ್ರು ವ್ಯಾಧಿತ್ವ ಇರಬಾರ್ದು. ನಮ್ಗೆ ಅಸೂಯೆ ಪಡ್ತಕ್ಕಂಥ ಒಂದು ಶಾಪ ನಮ್ಮ ಮೇಲೆ ತೊಟ್ಟಬಾರದು ಅನ್ನೋದಾದರೆ, ನಮ್ಮ ಕ್ಷೇತ್ರದಲ್ಲಿ ಅಮಾವಾಸ್ಯೆ ದಿನಮಾನ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಶತ್ರು ನಿಗ್ರಹ ಅಂತಂದರೆ
ನಮಗಿರ್ತಕ್ಕಂಥ ಶತ್ರುವ್ಯಾಧಿತ್ವವನ್ನು ನಿವಾರಣೆ ಮಾಡ್ಕೊಂತಕ್ಕಂಥ ಒಂದು ಲಕ್ಷ ಬೀಜಾಕ್ಷರಿಯನ್ನು ಉಚ್ಚಾರಣೆ ಮಾಡಿ ನಡೀತಕ್ಕಂಥ ಮಹಾ ಹೋಮ ಇದಾಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಶತ್ರುವ್ಯಾಧಿತ್ವ ಇದೆ, ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಸ್ವಾಮಿ, ತುಂಬ ಅಕ್ಕಪಕ್ಕದರೆಲ್ಲ ಅಸೂಯೆ ಪಡ್ತಾರೆ, ನಮ್ಮ ಮಕ್ಕಳು ಓದಿ ಸಹಿಸಲ್ಲ, ಒಂದು ಒಳ್ಳೆ ಕಡೆ ಉದ್ಯೋಗ ಮಾಡ್ತಿದ್ರೆ ಸಹಿಸಲ್ಲ, ನಮಗೇನೋ ಒಂಥರ ಎಲ್ಲ ಇದೆ ಸ್ವಾಮಿ, ಏನೂ ಇಲ್ಲ ಅನಿಸುತ್ತೆ, ನಮಗೇನೋ ತೊಂದರೆ ಆಗ್ತಾ ಇದೆ, ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾದವರು ಮತ್ತು ಮದುವೆ ಮಂಜುಗಳಿಗೆ ಸಮಸ್ಯೆ ಉಂಟಾದಂಥವರು ಶೀಘ್ರದಲ್ಲಿ ಕಲ್ಯಾಣ ಕಾರ್ಯ ನೆರವೇರಬೇಕಾ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಗಬೇಕಾ, ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕಾ ಅನ್ನೋದಾದರೆ ಶತ್ರುವ್ಯಾಧಿತ್ವವನ್ನು, ಶತ್ರು ಶೇಷವನ್ನು ಒಂದು ನಿವಾರಣೆಯನ್ನು ಮಾಡ್ಕೋಬೇಕು. ಅದು ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆ ದಿನ 1,00,000 ಬೀಜಾಕ್ಷರಿಯನ್ನು ಉಚ್ಚಾರಣೆ ಮಾಡುವುದರ ಮೂಲಕವಾಗಿ ಮಹಾಶತ್ರು ನಿಗ್ರಹ ಹೋಮ ಈ ತಾಯಿ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಮತ್ತು ಮನೇಲಿ ಮಾಡಿಸ್ಬೋದಾ ಸ್ವಾಮಿ ಅಂತೇಳಿ ಪ್ರಶ್ನೆ. ಮನೆಯಲ್ಲಿ ಮಾಡಿಸ್ಬೋದು, ಆದರೆ ತುಂಬ ನಿಯಮಗಳಿವೆ. ಆ ನಿಯಮಗಳಿರೋದ್ರಿಂದ ಶತ್ರು ನಿಗ್ರಹ ಹೋಮವನ್ನು, ಮಹಾಕಾಳಿ ದುರ್ಗಾಕಾಳಿ ಹೋಮವನ್ನು ಮನೆಯಲ್ಲಿ ಮಾಡಿಸುವಂಥದ್ದು ಹಿಂದಿನಿಂದಲೂ ಕೂಡ ನಿಷಿದ್ಧ ಅಂತೇಳಿ ಹೇಳಿಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಇಂಥ ಹೋಮವನ್ನು ದೇವಾಲಯಗಳಲ್ಲಿ ಮಾಡ್ತಾ ಇದ್ದರೆ ಅದು ನಮ್ಮ ಶ್ರೀ ರುದ್ರಕಾಳಿ ಪೀಠಂನಲ್ಲಿ ವಿಶೇಷವಾಗಿ ನಡೆಯುತ್ತೆ. ಈ ರೀತಿ ಸಮಸ್ಯೆ ಇರ್ತಕ್ಕಂಥವರು ಶೀಘ್ರದಲ್ಲಿ ಬನ್ನಿ. ಪ್ರತಿ ಅಮಾವಾಸ್ಯೆ ದಿವಸ ಶತ್ರು ನಿಗ್ರಹ ಹೋಮ ನಡೆಯುತ್ತೆ. ಈ ಹೋಮಕ್ಕೆ ಯಾವುದೇ ರೀತಿಯಾದಂಥ ಹಣ ಅಪೇಕ್ಷೆಗಳು ಇರಲ್ಲ. ನೀವು ಬರಬೇಕಾದ್ರೆ ಮಾಡ್ತಕ್ಕಂಥ ಕೆಲಸ ಎಷ್ಟೇ, 3 ತೆಂಗಿನಕಾಯಿ 3 ನಿಂಬೆಹಣ್ಣ ನಿಮ್ಮ ಮನೆಗೆ ಇಳೆತಕ್ಕ ಬಂದರೆ ಸಾಕು, ನಿಮ್ಗಿರ್ತಕ್ಕಂಥ ಶತ್ರುವ್ಯಾಧಿತ್ವ ನಿವಾರಣೆ ಆಯಿತು ಅಂತ ತಿಳ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಸಾಕಪ್ಪ. ಗುರುಗಳೇ, ಮತ್ತೊಂದು ಪ್ರಶ್ನೆ. ಸಾಲ ಕೊಟ್ಟವರು ನಮಗೆ ವಾಪಸ್ ತಿರುಗಿಸ್ಕೊಡ್ಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು? ಶರಣಾರ್ಥಿ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರೇ ಶರಣಾರ್ಥಿ. ಈಗ ಸಾಲ ಕೊಡೋವಂಥದ್ದು, ಇಸ್ಕೊಳ್ಳೋವಂಥದ್ದು ಭಾಳ ಸಮಸ್ಯೆಗಳಾಗೋಗ್ಬಿಟ್ಟಿದೆ. ಯಾಕಪ್ಪ ಅಂತಂದರೆ ಸಾಲವನ್ನು ಕೊಂಬಾಗ ಆಲೋಗರುಂಡಂತೆ ಸಾಲಿಗನ ಮನೆಯ ಬಾಗಿಲೊಳು ಬಂದಾಗ ಕಿವಿಗೆ ಕೂರ್ದಶೆ ಜಡಿದಂತೆ ಸರ್ವಜ್ಞ ಅಂತೇಳಿ ಶರಣರು ಹೇಳೋಗ್ಬಿಟ್ಟವ್ರೆ. ಹಾಗಾಗಿ ಸಾಲ ಕೊಡಬೇಡ್ರೋ, ಸಾಲ ಕೊಟ್ಟರೆ ಇಸ್ಕೊಳ್ಳೋದು ಕಷ್ಟ, ಅವನು ಸಾಲ ಕೊಟ್ಟವಂಥವ್ನ ಮನೆಗೋಗಿ ನಾವು ತಿರುಗಿ ಸಾಕಾಗಿ ಹೋಗ್ಬಿಡುತ್ತೆ ಅಂತದ್ದು ಅವತ್ತೇ ಶರಣರು ಹೇಳೋಗ್ಬಿಟ್ಟವ್ರೆ. ಆದರೂ ಕೂಡ ನಂಬಿಸಿ, ನಮ್ಮನ್ನು ವಿಪರೀತವಾದಂಥ ನಂಬಿಸಿ, ಹೆಂಗೆ ನಂಬಿಸ್ತಾರೆ ಅಂತಂದರೆ ತಂದೆ ತಾಯಿಗಳು ಕೂಡ ಕೊಡೋಕ್ಕಾಗಲ್ಲ ಅಂಥ ಪ್ರೀತಿಯನ್ನು ಕೊಟ್ಬಿಡ್ತಾರೆ, ಅಂಥ ವಿಶ್ವಾಸವನ್ನು ಮಾಡಿಬಿಡ್ತಾರೆ. ಆ ವಿಶ್ವಾಸವನ್ನು ಮಾಡಿದಾಗ ನಮ್ಮ ಮನೆ ಹೆಣ್ಮಕ್ಳಾಗಲಿ ನಮ್ಮ ಮನೆ ಗಂಡು ಮಕ್ಕಳಾಗಲಿ ಇರೋಂಥ ಕೊಳಚೆಯನ್ನು ಕೂಡ ಮಾರಿ ಸಾಲ ಕೊಟ್ಬಿಡ್ತಾರೆ. ನಮ್ಮ ಹೆಣ್ಮಕ್ಳು ಅಂತ ಬಿಡಿ, ಆ ಮಾಂಗಲ್ಯ ಚೈನೆ ಗಂಡಂಗೆ ಗೊತ್ತಿಲ್ಲದಲೇ ಮಾಂಗಲ್ಯ ಚೈನೆ ಮಾರಿಕೊಟ್ಬಿಟ್ಟಿರ್ತಾರೆ, ಸಾಲನ ಗೊತ್ತೇ ಆಗಿರಲ್ಲ ಗಂಡನಿಗೆ. ಈ ರೀತಿಯಾಗಿದ್ದಾಗ ಅದು ಒಂದೇ ರೀತಿ ಅಲ್ಲ, ಅನೇಕ ರೀತಿಯಾದಂತಹ ಸಾಲ ಬಾಧೆಗಳು ನರಳಕ್ಕೆ ಶುರುವಾಗ್ಬಿಡುತ್ತೆ. ಯಾಕಪ್ಪ ಅಂದರೆ ಸಾಲವನ್ನು ನಾವು ಯಾವ ಟೈಮಲ್ಲಿ ಕೊಡ್ತೀವೋ ಹೇಗೆ ಕೊಡ್ತೀವೋ ಗೊತ್ತಿಲ್ಲ, ನಾವು ಕೊಟ್ಟಂತನೂ ಅವ್ನು ಉದ್ಧಾರ ಆಗೋಗ್ಬಿಡುತ್ತಾನೆ, ನಾವು ಮಾತ್ರ ಕೆಳಗಡೆ ಕಿಳಿತಲೇ ಬಂದಿರ್ತೀವಿ. ಅಂಥ ಸಾಲಗಳು ನಮ್ಗೆ ವಾಪಸ್ ಬರಬೇಕು ಅಂದರೆ ನಾವೇನು ಮಾಡಬೇಕು? ಇದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಯಾರನ್ನಾರು ಕೇಳಿ, ಸ್ವಾಮಿ ನಾನೊಂದು ನಮ್ಮ ಮನೆಗೆ ಗೊತ್ತಿಲ್ದಂಗೆ 50,000 ಕೊಟ್ಟಿದ್ದೆ, ನಮ್ಮ ಯಜಮಾನಿಗೆ ಗೊತ್ತಿಲ್ದಂಗೆ 1,00,000 ಕೊಟ್ಟಿದ್ದೆ, ನನ್ನ ಹೆಂಡತಿಗೆ ಗೊತ್ತಿಲ್ದಂಗೆ 5,00,000 ಕೊಟ್ಟಿದ್ದೆ ಸ್ವಾಮಿ, ನನ್ನ ಹೆಂಡತಿಗೆ ಗೊತ್ತಾದರೆ ಬೇಡ, ನಮ್ಮ ಮನೆ ವನವಾಸ. ಈ ರೀತಿಯಾದಂಥ ಸಮಸ್ಯೆಗಳು ಶುರುವಾಗ್ಬಿಟ್ಟವೆ. ಆ ಸಾಲ ಬರೋದಾದರೂ ಹೇಗೆ, ಅದನ್ನು ಹೇಗೆ ಮಾಡಬೇಕು, ತಾಂತ್ರಿಕ ವಿಧಾನದಲ್ಲಿ ಇದಕ್ಕೆ ಪರಿಹಾರ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ನೀವು ಮಾಡಬೇಕಾಗಿರೋವಂಥದ್ದು ಇಷ್ಟೇ. ಯಾರು ಕೂಡ ಸಾಲ ಕೊಟ್ಟಿರಲಿ, ಅವನೇನು ಮಾಡಿದ್ರು ನಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ವಾಪಸ್ ಹಿಂದಿರಿಸಿ ಕೊಡ್ತಾ ಇಲ್ಲ ಅಂತಂದರೆ, ಒಂದು ಅರಳಿ ಎಲೆಯನ್ನು ತಾಳಿ ಪ್ರತಿ ಶನಿವಾರ ಮಾಡಬೇಕಾಗಿರೋಂಥ ಕಾರ್ಯ ಇದು, ತಾಂತ್ರಿಕವಾದಂಥ ಕಾರ್ಯ. ಒಂದು ಅರಳಿ ಎಲೆಯನ್ನು ತಗೊಂಡು ಅರಳಿ ಎಲೆ ಮೇಲೆ ಯಾರಿಗೆ ನಾವು ಸಾಲ ಕೊಟ್ಟಿರ್ತೀವಿ ಅವನ ಹೆಸರನ್ನು ಬರಿಬೇಕು. ಹೆಸರನ್ನು ಬರೆದು ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ, ಅಥವಾ ಗಣಪತಿ ಫೋಟೋ ಇದ್ದರೆ, ಅಥವಾ ಮಹಾಕಾಳಿಯ ಫೋಟೋ ಇದ್ದರೆ ಅದರ ಮುಂಭಾಗ ಇಡಬೇಕು. ಮುಂಭಾಗ ಇಟ್ಟು ಆ ಸಾಲಿಗನ ಹೆಸರನ್ನು ಪ್ರತಿದಿನ 11 ಸರಿ ಹೇಳಬೇಕು. ಇವನು ಇಂಥ ಹೆಸರಿನವನು, ಶೀಘ್ರದಲ್ಲಿ ಇವನು ಸಾಲವನ್ನು ತಂದುಕೊಳ್ಳಲಿ ಅನ್ನುವಂಥದ್ದೊಂದು 11 ಸಾರಿ ಹೇಳಬೇಕು. 11 ಸಾರಿ ಹೇಳಬೇಕು. ಅದಾದಮೇಲೆ ಮತ್ತೆ ಶನಿವಾರ ದಿವಸ ಆ ಶನಿವಾರ ಏನು ನೀವು ಬರೆದಿರ್ತಾರ ಆ ಎಲೆ, ಅರಳಿ ಎಲೆಯನ್ನು ತಗೊಂಡೋಗ್ಬಿಟ್ಟು ಅರಳಿ ಮರದ ಕೆಳಗಡೆ ಇಡಬೇಕು. ಅಥವಾ ನಾಗ ಪ್ರತಿಷ್ಠಾಪನೆ ಆಗಿರುತ್ತಲ್ಲ ಅದರ ಕೆಳಭಾಗದಲ್ಲಿ ಇಟ್ಟು ಒಂದು ತೊಟ್ಟು ಹಾಲನ್ನು ಎರೆದು ಬರಬೇಕು. ಮತ್ತೆ ಅದೇ ಅರಳಿ ಎಲೆಯನ್ನು ತರಬೇಕು. ಹೀಗೆ 4 ವಾರಗಳು
ಮಾಡಿದರೆ ಸಾಕು. 5ನೇ ವಾರಕ್ಕೆ ಎಂಥ ಸಾಲವೂ ಕೂಡ ಮರುಪಾವತಿ ಆಗ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ ವಿಧಾನ. ಮತ್ತು ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸ್ವಾಮಿ ನಮ್ಗೆ ಪ್ರತಿ ಶನಿವಾರ ಹಿಂಸೆ ಆಗುತ್ತೆ, ನಮ್ಗೆ ಆಗಲ್ಲ ಸ್ವಾಮಿ ಇದೆಲ್ಲ ಮಾಡೋದಕ್ಕೆ ಅನ್ನೋಂಥವ್ರು ಸಾಲ ನಿಮಗೆ ಮರುಪಾವತಿ ಆಗಬೇಕಾ, ಸಾಲದ ಇಸ್ಕಂಡನ್ನು ವಾಪಸ್ ಕೊಡಬೇಕಾ ಅಂಥವ್ರು ಬನ್ನಿ ಕ್ಷೇತ್ರಕ್ಕೆ. ಜಸ್ಟ್ ಅವರು ಹೆಸರುಗಳನ್ನು ಬರೆದು ಅಮ್ಮನವರ ಸೆರಗಿ ಕಟ್ಟೋದ್ರೆ ಸಾಕು, 5 ವಾರದೊಳಗೆ ಆಗಿ ನಿಮ್ಮ ಸಾಲ ಬರ್ತಕ್ಕಂಥದ್ದು ನಿಶ್ಚಿತ. ಹಾಗಾಗಿ ಯಾರಿಗೆಲ್ಲ ಸಾಲ ಕೊಟ್ಟಿರ್ತೀರ ಅವರು ಸಾಲ ಮರುಪಾವತಿ ಆಗಬೇಕಾ, ಬನ್ನಿ ಕ್ಷೇತ್ರಕ್ಕೆ. ಒಂದು ತಡೆ ನಿವಾರಣೆ ಮಾಡಿಕೊಂಡು ಅವ್ರ ಹೆಸರುಗಳನ್ನು ಬರೆದು ಅಮ್ಮನವ್ರ ಸೆರಗಿ ಕಟ್ಟಿಸಿ ಹೋಗ್ರಿ. ನಿಮ್ಮ ಸಾಲಗಳು ವಾಪಸ್ ಬಂದಂಥ ಸಾವಿರಾರು ಉದಾಹರಣೆ ಇದ್ದಾವೆ, ಬಂದೇ ಬರುತ್ತೆ, ಶತಸಿದ್ಧ. ನಿಮಗೆಲ್ಲರಿಗೂ ಒಳ್ಳೆಯದಾಗಿ. ಸಾಕಿರಪ್ಪ.